ಎಲ್ರಿಗೂ ನಮಸ್ಕಾರ. ನಾನು ಹನುಮಂತರಾಜು ಕೆ ಎಚ್ ಸಮಾಜ ರಕ್ಷಣಾ ರಾಜ್ಯಾಧ್ಯಕ್ಷ ಮೈಸೂರು. ಇವತ್ತು ರಮನಹಳ್ಳಿ ಪಂಚಾಯತಿಲಿ ಏನು ರಾಮಸ್ವಾಮಿ ಅವರು ಹಿಂದೆ ವಾಲ್ಮೀಕಿ ಸಮುದಾಯದ ಜಾಗಕ್ಕೆ ಏಕಾತೆ ಮಾಡಿ ಅಲ್ಲಿ 7 ಕುಂಟೆನ ಖಾಸಗಿಯವ್ರು ಮಾಡಿದ್ರು. ಆ ವಿಚಾರವಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ಆಗಿರ್ತದೆ. ಜೊತೆಗೆ ಇವ್ರ ಮೇಲೆ ಲೋಕಾಯುಕ್ತದಲ್ಲಿ 113ರಷ್ಟು ಹೆಚ್ಚುವರಿ ಆಸ್ತಿ ಪಡೆದಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಫೈಲ್ ಆಗಿದೆ. ಇಂಥ ಅಧಿಕಾರಿನ ಅದೇ ಪಂಚಾಯಿತಿಲಿ ಮತ್ತೆ ರಿವೋಕ್ ಮಾಡಿ ಅವರಿಗೆ RI ಪೋಸ್ಟ್ ಕೊಟ್ಟಿದ್ದಾರೆ. ಇದು ಎಷ್ಟು ಸಮಂಜಸ ಅಂತ ಇವತ್ತು ವಿಷಯವಾಗಿ ಈಗ ಆಲ್ರೆಡಿ ನಾವು DC ಆಫೀಸರ್ಗೆ ಮನವಿ ಸಲ್ಲಿಸಿ ವಿಚಾರನ ಚರ್ಚೆ ಮಾಡಿ ಅಲ್ಲೂ ಮಾಧ್ಯಮದ ಮುಂದೆ ಬಿತ್ತರಿಸಿದ್ದೀವಿ. ಇಷ್ಟು ಆರೋಪಗಳಿದ್ದು ಅಲ್ಲದೆ ಅವ್ರ ಮೇಲೆ ಇನ್ನೊಂದು FIR ಆಗಿರ್ತದೆ ಇದೇ ಥರ ಬೇರೆ ಯಾವ ಪ್ರಕರಣಕ್ಕೆ, ಅದನ್ನು ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸ್ತೀನಿ. ಇಷ್ಟೆಲ್ಲ ವಿಚಾರ ಇದ್ದರೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ DC ಅವರ ಲಾಗಿನ್ನಲ್ಲೂ ಇವರ ತನಿಖೆಗೆ ಸಂಬಂಧಪಟ್ಟ ತಹಸೀಲ್ದಾರರು ಇವರ ಆಸ್ತಿ ದುಪ್ಪಟ್ಟಾಗಿದೆ ಮತ್ತು ಇವ್ರನ್ನ ಈ ಥರ ಅಲ್ಲಿ ಸರ್ಕಾರಿ ಜಾಗನ ಬೇರೆಯವ್ರ ಖಾಸಗಿಯವ್ರಿಗೆ ಏಕಾತೆ ಮಾಡಿದ್ದಾರೆ ಅಂತ ಆರೋಪ ಸಮೇತ ಅವರು ಆದೇಶ ಮಾಡಿರ್ತಾರೆ. ಇಷ್ಟು ಆದೇಶಗಳಿದ್ರೂ ಆ ವ್ಯಕ್ತಿನ ಮತ್ತೆ ಅದೇ ಪಂಚಾಯತಿಗೆ ಹಾಕಿದ್ರೆ ಇಷ್ಟು ದಾಖಲೆಗಳನ್ನ ನಾಶ ಮಾಡುವಂಥ ಸಂದರ್ಭ ಮತ್ತು ತಮಗೆ ಬೇಕಾದಂತಹ ಪ್ರತ್ಯುತ್ತರ ನೀಡುವಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಈ ಒಂದು ಉದ್ದೇಶದಿಂದ ಇವರು ರಾಮಸ್ವಾಮಿ ಅವ್ರನ್ನ ಅಲ್ಲಿ ಒಂದು ವರ್ಗಾವಣೆ ನಿಯೋಜನೆ ಮಾಡಿದ್ರು ಯಾಕೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿದೆ. ಜೊತೆಗೆ ಈ ರಾಮಸ್ವಾಮಿ ಅವರು ಇಷ್ಟು ಆರೋಪ ಇದ್ದಾದಮೇಲೆ ಅಲ್ಲಿಗೆ ಹೋಗ್ಬೇಕು ಯಾಕೆ? ಎಷ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಆ ಪ್ರಾಮಾಣಿಕರನ್ನ ಹಾಕಿ. ಸರ್ಕಾರಿ ಜಾಗ ನುಂಗುವಂಥ ವ್ಯಕ್ತಿ ದುಪ್ಪಟ್ಟು ಆಸ್ತಿ ಮಾಡಿ ಲೋಕಾಯುಕ್ತದಲ್ಲಿ ಕೇಸ್ ನಂಬರ್ ಆಗಿದೆ, ಫೈಲ್ ಆಗಿದೆ, ಆರೋಪಿಯಿಂದ ಸಾಬೀತಾಗಿದೆ. ಇಷ್ಟೆಲ್ಲ ಪ್ರಕರಣ ಇದನ್ನೆಲ್ಲ ಮರೆತು ಅವ್ರನ್ನ ವರ್ಗಾವಣೆ ಮಾಡುವಂಥ ಅನಿವಾರ್ಯತೆ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನಿತ್ತು. ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಇವತ್ತು? ನಾನು ಯಾವುದೇ ಒಂದು ವ್ಯಕ್ತಿ ಪರವಾಗಲಿ ಒಬ್ಬರು ಪರವಾಗಿ ಮಾತಾಡ್ತಾ ಇಲ್ಲ, ವಿಷಯಾಧಾರಿತವಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಆರೋಪ ಇದ್ದಂಥ ವ್ಯಕ್ತಿನ ಅಲ್ಲಿಗೆ ಮಾಡಬೇಕು ಅಂತ ಏನಾರ ಕೋರ್ಟಲ್ಲಿ ಹೋಗಿದ್ದಾರೆ. ಯಾರು ಮಂಜುನಾಥ್ ಅಂತ ಅವ್ರ ಮೇಲೆ ಅಪೀಲ್ ಹಾಕಿರೋ ವರ್ಗಾವಣೆಗೆ ಸಂಬಂಧ ವಜಾ ಆಗಿದೆ, ಅದು ವಜಾ ಆಗಿದೆ. ಇವ್ನು ಇಲ್ಲೇ ಹಾಕ್ಬೇಕಂತೇನು ನ್ಯಾಯಾಲಯ, ಮಾನ್ಯ ಘನ ನ್ಯಾಯಾಲಯ ಎಲ್ಲೂ ಹೇಳಿಲ್ಲ. ಜೊತೆಗೆ ಆ ಒಂದು ಇಷ್ಟು ಪ್ರಕರಣಗಳ ಗಂಭೀರತೆ ಇದ್ರೂ ಇವತ್ತು ಅಲ್ಲಿಗೆ ಪೋಸ್ಟ್ ಮಾಡಿರುವಂಥದ್ದು ಭಾಳ ಅನ್ಯಾಯ, ಆಡಳಿತಾತ್ಮಕ ಲೋಪದೋಷನ ಎತ್ತಿ ಹಿಡಿತದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಮನವಿ ಮಾಡೋದೇನೆಂದರೆ ಅವರ ವರ್ಗಾವಣೆನ ಹಿಂಪಡಿಬೇಕು. ಜೊತೆಗೆ ಅವ್ರ ಮೇಲೆ ಏನು ತನಿಖೆ ಚುರುಕುಗೊಳಿಸಿ ಶಿಸ್ತು ಕ್ರಮ ಆಗಬೇಕು. ತಕ್ಷಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿನ ಒಂದು ಸಮಿತಿ ಮಾಡಿ ಅವ್ರಿಗಿಂತ ಉನ್ನತ ಹುದ್ದೆ ಇರುವಂಥ ಕಮಿಟಿ ಮಾಡಿ ಎನ್ಕ್ವೈರಿ ಮಾಡಬೇಕು. ತಪ್ಪಿತಸ್ಥ ಅಂತ ಈಗ ಆಲ್ರೆಡಿ ಆಲ್ಮೋಸ್ಟ್ ಸಾಬೀತಾಗ್ಬಿಟ್ಟಿದೆ, ಆದೇಶ ಆಗಬೇಕಷ್ಟೇ. ಅದನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮಸ್ವಾಮಿ ಅವ್ರ ಬಗ್ಗೆ ಕ್ರಮ ಆಗಬೇಕು, ಈ ವರ್ಗಾವಣೆ ಆದೇಶ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ. ಜೊತೆಗೆ ಈ ರೀತಿ ಮೈಸೂರಿಗೆ ತನ್ನದೇ ಆದಂಥ ಹಿಂದಿನ ರಾಜರ ಕಾಲದಿಂದಲೂ ಆಡಳಿತಾತ್ಮಕ ಒಂದು ಘನತೆ, ಗೌರವ, ಗಾಂಭೀರ್ಯತೆ ಇದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು ಜಿಲ್ಲಾಧಿಕಾರಿಗಳು. ಈಗ ಮಾಧ್ಯಮದ ಮುಂದೆ ಅದನ್ನೇ ಹೇಳಿದೆ, ಆಡಳಿತಾತ್ಮಕವಾಗಿ ಮತ್ತು ಈಗ ಒಂದು ಲಾಗಿನಲ್ಲಿ ಇತ್ಕೊಂಡು ಅವ್ರನ್ನ ವರ್ಗಾವಣೆ ಮಾಡ್ಬೇಕಾದ್ರೆ ತೋರಿಸಲ್ವಾ, ಡಿಸ್ಪ್ಲೇ ಆಗಲ್ವಾ, ಇದು ಈ ಥರಪ್ಪ ಇವ್ರನ್ನ ಆರೋಪ ಇದೆ, ನಾವು ಮಾಡಬಾರ್ದು, ಇದು ತಪ್ಪಾಯ್ತು ಅಂತ ಎಂಥವ್ರಿಗೂ ಗೊತ್ತಾಗುತ್ತೆ. ಏನಾರ ಪ್ರಭಾವ ಇದೆಯಾ, ಅವ್ರ ಮೇಲೆ ಒತ್ತಡ ಇದೆಯಾ, ಕಾಣದ ಕೈಗಳೇನೋ ಕೆಲಸ ಮಾಡ್ತಾವ, ಯಾರ್ಯಾರು ಇದ್ರ ಹಿಂದೆ ಅವರೇ ಅದೆಲ್ಲ ತನಿಖೆ ಆಗಬೇಕು. ಇಮಿಡಿಯೇಟ್ಲಿ ಅವ್ರು ಎಲ್ಲಿದ್ರೋ ರೀಪೋಸ್ಟ್ ಆಗಬೇಕು, ಅಲ್ಲಿ ಬೇರೆಯವ್ರನ್ನ ಹಾಕಿ. ಇದು ನಮ್ಮ ಒತ್ತಾಯ. ಇವತ್ತು ನಾವು ನಾಳೆ ಸಂಜೆವರೆಗೂ DC ಅವ್ರಿಗೆ ಗಡುವು ನೀಡಿದ್ದೀವಿ. ಆಗಲಿಲ್ಲ ಅಂದರೆ ಈಗೇನು ನಾವು ಅಲ್ಲಿ ದಲಿತ ಸಂಘಟನೆ, ನಮ್ಮ ಮಾಜಿ ಮೇಯರು ಮತ್ತು ಎಕ್ಸ್ ಮೇಯರು ಪುರುಷೋತ್ತಮ ಅವರೆಲ್ಲ ಬಂದಿದ್ರು, ನಮ್ಮ ಸಂಘಟನೆಗಳು ಎಲ್ಲ ಥರ ಸಂಘಟನೆಗಳಿದ್ರು, ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದಲ್ಲ. ಹೋರಾಟ ಮಾಡ್ತೀವಿ ಅಂತೀವಿ, ಅದು ಅಂತಿಮ ಹೋರಾಟ, ಅದು ಕೈಗೊಳ್ತೀವಿ ಅಂತ ಹೇಳ್ತೀವಿ. ಇವರು ತಗೊಳ್ಳುವಂಥ ನಿರ್ಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀನಿ. ಈಗ ರಾಮಸ್ವಾಮಿ ಅವ್ರ ಮೇಲೆ ಭಾಳಷ್ಟು ಆರೋಪಗಳಿದೆ, ಅವ್ರ ಮೇಲೆ ತನಿಖೆ ಕೂಡ ನಡೀತಾ ಇದೆ. ಇಂಥ ಹಂತದಲ್ಲಿ ಸರ್ಕಾರ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಟು ಮತ್ತೆ ರೀಪೋಸ್ಟ್ ಮಾಡಿರೋದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಹಿಡಿದಂಗೆ ಆಗ್ತಾ ಇಲ್ವಾ? ಖಂಡಿತ ದುರಂತ ಇದು. ಇಷ್ಟೆಲ್ಲ ಆರೋಪಗಳಿರೋ ವ್ಯಕ್ತಿನ ಅಲ್ಲಿಗೆ ರಿವೋಕ್ ಮಾಡಿ ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂದರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ವ್ಯವಸ್ಥೆನ ಸರಿ ಮಾಡಬೇಕು, ಇಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಯ್ತಾ ಇದೆ. ಪಂಚಾಯತಿಲಿ ಆರೋಪ ಇದೆ, ಸರ್ಕಾರಿ ಜಾಗ ಕಟ್ಟಡ ಕಟ್ತಾವ್ರು ನೋಡಿ, ಇಲ್ಲಿ ನೋಡಿ ಅವ್ರು ಮಾಡಿರುವಂಥ ಅಕ್ರಮ ಖಾತೆಯಲ್ಲಿ ಕಟ್ಟಡ ಕಟ್ತಾವ್ರೆ. ಇದಕ್ಕೆ ಯಾರು ಲೈಸೆನ್ಸ್ ಕೊಟ್ಟವರು? ಇವ್ರು ನೋಡಿ ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ, ಆರೋಪ ಇದೆ ಅಂತ ನೋಡಿ. 173% ಹೆಚ್ಚಿಗೆ, ನಾವೊಂದು 60% ಕಡಿಮೆ ಹೇಳ್ಬಿಟ್ಟಿದೆ. ನಂದಲ್ಲ ಆದೇಶ ಇದು. ಆಮೇಲೆ ಇವ್ರ ಮೇಲೆ ಬೇರೆ ಬೇರೆ ಪ್ರಕರಣಗಳೆಲ್ಲ ಆಗಿದೆ, ಮತ್ತು ಹಿಂದೆ ಜಾಗಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಆಗಿರ್ತಾರೆ. ಆ ಉದ್ದೇಶ ಇಷ್ಟೆಲ್ಲ ಆರೋಪಗಳು ಸಾಕ್ಷ್ಯಾಧಾರವಾಗಿದ್ದಾಗಲೂ ಆ ವ್ಯಕ್ತಿನ ರಕ್ಷಿಸುವಂಥ ತಂತ್ರ ಯಾಕೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಯಾರು ಇದರದ ಮೂಲ ವ್ಯಕ್ತಿ, ಯಾರು ಪ್ರಬಲ ವ್ಯಕ್ತಿ? ನಾವಂತೂ ಜಾತ್ಯತೀತಪ್ಪ, ನಾನು ಅಂತ ಹೇಳ್ತೀನಿ. ವಿಷಯಾಧಾರಿತವಾಗಿ ನ್ಯಾಯ ಇರುತ್ತೆ, ಆ ಕಡೆ ಇರ್ತೀವಿ ಮಾಡಿ. ಈಗ ಮಾನ್ಯ DC ಅವರು ನನ್ನ ಎದುರಿಗೆ ಮಾಜಿ ಮೇಯರ್ ಪರ್ಸನ್ ಕಾಲ್ ಮಾಡಿದರು, ಅದ್ರ ಬಗ್ಗೆ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ.
ಅದು ಆಗಬೇಕು. ಅದು ನಮ್ಮ ಒತ್ತಾಯ. ಯಾರೊಬ್ಬರು ಹಿತಾಸಕ್ತಿಯಲ್ಲಿ ಅಡಗಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ. ಅಷ್ಟು ಜಾಗನ ಆಕ್ರಮಣ ಮಾಡೋರು ಇದ್ದರೆ ಅವ್ರನ್ನ ಕೆಲಸದಿಂದ ತೆಗೆದಾಕಬೇಕು. ಸರ್ಕಾರಿ ಕೆಲಸ ಇಟ್ಕೊಂಡು ಸಂಬಳ ತಗೊಂಡು ಈ ಕರ್ತವ್ಯ ಲೋಪ ಏನು 1, 2, 7 ಕುಂಟೆ 10 ಕುಂಟೆ ವಾಲ್ಮೀಕಿ ಸಮಾಜದ 7 ಕುಂಟೆ ಜಾಗ ಆಕ್ರಮಣ ಮಾಡೋರೆ. ವಾಲ್ಮೀಕಿ ಸಮಾಜದ ಜಾಗನ ತರ್ಜುಮೆ ಮಾಡಿ ಏನು ಅರ್ಥ ಇದು? RTC ಬೆಲೆನೇ ಇಲ್ವಾ? ಇಲ್ಲಿ ಮೊದಲು ಸಸ್ಪೆಂಡ್ ಆಗಬೇಕಾಗಿದ್ದು ರಾಮಸ್ವಾಮಿ, ನಂತರದ ಅವತ್ತು ಮಂಜುನಾಥ್ ಮಹೇಶ್ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರನ್ನೆಲ್ಲ ಮಾಡಬೇಕಾಗಿದ್ದು. ಮೂಲ ಏಕತೆ ಮಾಡಿದ್ರೆ ಯಾರು? ಅವ್ರನ್ನ ಮಾಡಬೇಕಾಯ್ತು. ಅದ್ಯಾಕೆ ಅವ್ರನ್ನ ನೋಡಿ ರಾತ್ರಿ 10 ಗಂಟೆಯಲ್ಲಿ ಮಾಡುವಂಥ ಅನಿವಾರ್ಯತೆ ಏನಿತ್ತು? ತರಾತೂರಿಲಿ ಮಾಡುವಂಥ ಅನಿವಾರ್ಯತೆ ಇತ್ತು? ರಾಜಕೀಯ ವ್ಯಕ್ತಿಗಳು ಇದ್ದಾರಾ? ಬರಲಿ ಅವರು ಈಚೆಗೆ ಮೊದಲು ಮಾಡಿ ರಾಮಸ್ವಾಮಿನ. ಅವ್ರು ನೆಕ್ಸ್ಟ್ ತಪ್ಪಿದ್ರೂ ಮಾಡಿ, ನಾನು ಬೇಡನಲ್ಲ. ನಾನು ಮಂಜುನಾಥ್ ಮಹೇಶ್ ಅಂತ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ತಪ್ಪಿದ್ರೆ ಅವ್ರನ್ನೂ ಮಾಡಿ. ಆದರೆ ಮೂಲ ಏಕಾತೆ ಮಾಡಿದಂಥ ವ್ಯಕ್ತಿ ಅವ್ರು ಬಂದ್ಮೇಲೆ ಮುಂದುವರ್ಸ್ಕೋಗೋರೆ. ಇವ್ರು ಯಾಕೆ ಮಾಡಿದ್ರು? ಇವ್ರು ತಪ್ಪು ಮಾಡಿದ್ರೆ ಇವ್ರು ಗೊತ್ತಿತ್ತು. ಅವ್ರನ್ನ ಇಟ್ಕೊಂಡಿದ್ರೆ ಎಲ್ಲ ಸರಿ ಹೋಗೋದು. ಇಲ್ಲಿ ಬಿಟ್ಬಿಟ್ರು, ರಂಬೆ ಕಂಬೆ ಹಿಡ್ಕೊತವ್ರೆ. ಅಂದರೆ ಈ ಭ್ರಷ್ಟಾಚಾರದ ಮೂಲ ಬೀರೋ ರಾಮಸ್ವಾಮಿ ಅಂತೀರಾ? ಖಂಡಿತ ಒಪ್ಕೊಂಡು ತಹಸೀಲ್ದಾರ್ ಆದೇಶ ಇದೆಯಲ್ಲ, ಮಾಡೋರನ್ನು ತಪ್ಪು ಅಂತ ಆಗಿದೆಯಲ್ಲ, ಆದೇಶ ಮಾಡೋರಲ್ಲ, ಅದನ್ನೆಲ್ಲ ಉಲ್ಲಂಘಿಸಿ ಅವ್ರನ್ನ ನೇಮಕಾತಿ ಮಾಡುವಂಥದ್ದು, ಪುನರ್ ನೇಮಕಾತಿ ಒಳಗೆ ನೇಮಿಸ್ಕೊಂಡು ಏನಿತ್ತು ಅನಿವಾರ್ಯತೆ? ಅವರಿಂದ ಏನಾದರೂ ರಮನಹಳ್ಳಿ ಪಂಚಾಯತಿ ನೇಮಕ ಮಾಡಿದ್ರೆ ಏನಾದ್ರು ಪಂಚಾಯತಿ ನಿಂತೋಯ್ತಿತ್ತ ಕೆಲಸ? ಇನ್ಯಾರಿಗೂ ಬರೆಯವಲ್ವ ಕೆಲಸಗಳು? ಇನ್ಯಾರು RIಗಳು ಇಲ್ವಾ? ಎಷ್ಟು ಜನ ಪೋಸ್ಟ್ಗಳವ್ರೆ? ಹುಡುಕಾಕಿ ದೊಡ್ಡ ಪಂಚಾಯತಿ, ಸಾಕಷ್ಟು ಕೆಲಸ ಕಾರ್ಯಗಳು ನಡಿಬೇಕು. ಅದಕ್ಕೆ ಬರ್ತಾವ್ರ ಅಲ್ಲಿ ಕಾಂಚಾಣೆನ ಕೈ ಆಡಿಸ್ತಾ ಅದೇನು ನೋಡಬೇಕು. ಈಗ ನಿಮ್ಮ ಹೋರಾಟ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ? ನಾಳೆ ಸಂಜೆ ಗಡುವು. ನಾಳಿದ್ದು DCFC ಮುಂದೆ ಎಲ್ಲ ಸಮುದಾಯದವರು ಇರ್ತೀವಿ, ಧರಣಿ ನ್ಯಾಯ ಸಿಗುವವರೆಗೂ. ತಪ್ಪಿತ ಯಾರು ಕ್ರಮ ತಗೊಳ್ಳಿ. ನಾವು ಯಾರೊಬ್ಬರು ವೈಯಕ್ತಿಕವಾಗಿ ನಾನು ಯಾರನ್ನು ರಕ್ಷಣೆ ಮಾಡೋಕೆ ಹೋಗಲ್ಲ.